ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು 2 ಡೇಸ್ ಅಲ್ಲಿ ಮುಕ್ತಾಯ ಆಗ್ತಾ ಇದೆ. ಸಂಡೇ ಯಾರಪ್ಪ ಆ ಒಂದು ಟ್ರೋಫಿ ಹಿಡಿಯೋರು ಅಂತ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅದೆಲ್ಲದೂ ಓಕೆ ಆಯ್ತಾ. ಆದ್ರೆ ಕೆಲವರೆಲ್ಲ ಎಷ್ಟು ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಅಂದ್ರೆ ನೋಡಿದ್ರೆ ಶಾಕ್ ಆಗುತ್ತೆ. ಅಪ್ಪ ತಂದೆ ಇದ್ದೀರಾ, ಯಾರಪ್ಪ ನಿಮಗೆ ವೋಟ್ ಎಷ್ಟು ಬಂದಿದೆ ಅಂತ ನಿಮ್ಗೆಲ್ಲ ಹೇಳಿದ್ದು? ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿ ಸ್ನೇಹಿತರೆ, ಗಾಬರಿ ಮಾಡ್ಕೋಬೇಡಿ ಆಯ್ತಾ. ಓಟು ಆಯ್ತಾ, ಯಾರೋ 4th ಪ್ಲೇಸ್ ಅಲ್ಲಿ ಇದ್ದಾರೆ, ಇನ್ಯಾರೋ 5th ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ ನಂಬಕ್ ಹೋಗ್ಬೇಡಿ. ಅಲ್ಲಿರುವಂತಹ 6 ಕಂಟೆಸ್ಟೆಂಟ್ ಅಲ್ಲಿ ಆಯ್ತಾ ಯಾರಿಗೆ ಹೈಯೆಸ್ಟ್ ಓಟ್ ಬರ್ತಿದೆ ಅಂತ ನಿಮ್ಗೆ ಯಾವ್ದಾದ್ರು ಒಂದು ವೆಬ್ಸೈಟ್ಗಳಲ್ಲಿ ಹೋಗಿ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಆಗ್ತಾ ಇದೆ. ವೋಟ್ ಅಂದ್ರೆ ನಿಮಗೆ ವೋಟ್ ಗೊತ್ತಾಗೋದು ಬರೀ ಬಿಗ್ ಬಾಸ್ ಟೀಮಿಗೆ ಮಾತ್ರ. ಪೋಲಿಂಗ್ ಅಂದ್ರೆ ಪೋಲಿಂಗ್ ನಿಮಗೆ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಯಾರಿಗೆ ಪೋಲಿಂಗ್ ಆಗ್ತಾ ಇದೆ. ಅಂದ್ರೆ ಒಂದು ವೋಟಿಂಗ್ ಆಗ್ತಿರ್ಬೋದು, ಅಂದ್ರೆ ಇದೆಲ್ಲ ಆಗ್ತಿರ್ಬೋದು, ಆಗ್ತಿದೆ, ಒಂದು ಊಹಾಪೋಹ ಅಷ್ಟೇ. ಅಂದ್ರೆ ಒಂದು ಗಣನೆಯೇ ತಗೊಳೋದು ಅಂತ. ಇದನ್ನ ನನ್ನ ಒಂದು ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಲೆಕ್ಕಾಚಾರ ಆಗ್ತೀವಲ್ಲ, ಅದ್ರ ಒಂದು ಲೆಕ್ಕಾಚಾರ. ಈಗ ಒಂದು ನಮ್ಮ ಮಾಮೂಲಾಗಿ ಎಲೆಕ್ಷನ್ ನಡೆಯುತ್ತಲ್ಲಪ್ಪ, ಎಲೆಕ್ಷನ್ ನಡೆದಾಗ ನಾವು ಇವಾಗ ಓಕೆ ನಾವು ವೋಟ್ ಹಾಕ್ತಿವಿ, ಬೂತ್ಗಳನ್ನೆಲ್ಲ ಸರ್ಕಾರದವರು ಆಯ್ತಾ ಅವ್ರ ವರ್ಷಕ್ಕೆ ತಗೊಂಡೋಗಿ ಎಲ್ಲ ಸೇಫ್ ಆಗಿ ಇಟ್ಟಿರ್ತಾರೆ ಆಯ್ತಾ. ಅದಕ್ಕಿಂತ ಮುಂಚೆ ಅಂದ್ರೆ ಆ ಎಲೆಕ್ಷನ್ನಿನ ಒಂದು ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ಕುತ್ಕೊಂಡು ಒಂಚೂರು ಯೋಚನೆ ಮಾಡಲ್ವಾ? ಅವರು ಒಂದು ಅಂದ್ರೆ ಆ ವೆಬ್ಸೈಟ್ ಅವರು ಇಷ್ಟನ್ನ ಆಯ್ತಾ ಈ ಒಂದು ಸರ್ಕಾರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ, ಈ ವೆಬ್ಸೈಟ್ ಅವರು ಈ ಒಂದು ಸರ್ಕಾರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಟಿವಿ ಚಾನೆಲ್ಗಳು ಅವತ್ತಂದ್ರೆ ಆ ಪೋಲಿಂಗ್ ಅಂದ್ರೆ ವೋಟಿಂಗ್ ಆದ ಸಂಜೆ ಒಂದು 6:30-7 ಗಂಟೆ ವೋಟಿಂಗ್ ಎಲ್ಲ ಮುಗಿದಾದ ತಕ್ಷಣನೇ ಟಿವಿ ಚಾನಲ್ ಅವರು ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ ಒಂದು ಗೆಸ್ಸಿಂಗ್ ವೆಬ್ಸೈಟ್ ಅವರು ಒಂದು ಸರ್ವೆ ಪ್ರಕಾರವಾಗಿ ನಮಗೆ ಆಯ್ತಾ ಅವರು ಒಂದು ಪೋಲಿಂಗ್ ಇಟ್ಟು ಒಂದು ಸರ್ವೆ ಪ್ರಕಾರವಾಗಿ ನಮ್ಮ ಮುಂದೆ ತಂದು ಹೇಳ್ತಾರೆ, ಇಂಥ ಒಂದು ಪಕ್ಷ ವಿನ್ ಆಗಿದೆ, ಇಂಥ ಹತ್ರ ಇಂಥವ್ರಿಗೆ ಇಷ್ಟು ಓಟ್ ಆಗಿದೆ, ಮಂಡ್ಯದಲ್ಲಿ ಇಂಥ ಅಭ್ಯರ್ಥಿಗೆ ಇಷ್ಟು ಓಟು ಬಂದಿರ್ಬೋದು, ಇವ್ರು ವಿನ್ ಆಗ್ಬೋದು ಆಯ್ತಾ, ಬೆಂಗಳೂರಲ್ಲಿ ಇಂಥ ಅಭ್ಯರ್ಥಿಗೆ ಇಷ್ಟು ಓಟ್ ಬಂದಿರ್ಬೋದು, ಇವ್ರು ವಿನ್ ಆಗ್ಬೋದು. ಈ ರೀತಿ ವೆಬ್ಸೈಟ್ಗಳು ಒಂದು ಸರ್ವೆ ತರ ಅವರೇ ಒಂದು ಆಯ್ತಾ ಲೆಕ್ಕಾಚಾರಗಳು ಹಾಕಿ ಆಯ್ತಾ ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ನಿಮಗೆ ಹಂಗೂ ಒಂದು ಈ ಲೆಕ್ಕಾಚಾರನ ತಿಳ್ಕೋಬೇಕು ಅಂತಂದ್ರೆ ಗೂಗಲ್ ಅಲ್ಲಿ ಹೋಗಿ ವೆಬ್ಸೈಟ್ ಅಲ್ಲಿ ಹೋಗಿ ತಿಳ್ಕೊಳ್ಳಿ. ಆದರೆ ಇಲ್ಲಿ ಸುಮ್ಮನೆ ಆಯ್ತಾ ಅವ್ರು ಇಷ್ಟಿಷ್ಟು ಬಂದಂಗೆ ತಮ್ನೇಲ್ ಹಾಕಿ ಆಯ್ತಾ ಮೋಕ್ಷಿತಾ 5th ಪ್ಲೇಸ್ ಅಲ್ಲಿ ಇದ್ದಾರೆ ವೋಟಿಂಗ್ ಅಲ್ಲಿ, ಮೋಕ್ಷಿತಾ ಮುಗೀತು 6th ಆಗಿ ಔಟ್ ಆಗ್ತಾ ಇರೋದು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿರೋದು ಯಾರು? ಅತಿ ಕಮ್ಮಿ ಓಟ್ ತಗೊಂಡಿರುವಂತಹ ಮೋಕ್ಷಿತಾ ಅಂತೇಳಿ ಸುಳ್ಳು ಸುದ್ದಿನಂತೂ ಹಬ್ಸಕ್ ಹೋಗ್ಬೇಡಿ. ನಿಮ್ಮೆಲ್ಲರಿಗೂ ಈಗ ಒಂದು ನಿಜ ಹೇಳ್ತೀನಿ, ವೋಟಿಂಗ್ ಅನ್ನೋದು ದಯವಿಟ್ಟು ಯಾರಿಗೂ ಗೊತ್ತಾಗಲ್ಲ. ವೋಟಿಂಗ್ ಗೊತ್ತಾಗೋದು ಬಿಗ್ ಬಾಸ್ ಟೀಮಿಂಗ್ ಮಾತ್ರ. ಅದು ಈ ಒಂದು ಫೈನಲ್ ಅಲ್ಲಿ ಬರುವಂತಹ ವೋಟ್ನ ಕೌಂಟ್ ಮಾಡಕ್ಕೆ ಅಲ್ಲಿ ಬರುವಂತಹ ಆಯ್ತಾ ಎಲ್ಲ ಓಟುಗಳಿಗೂ ಒಬ್ಬೊಬ್ಬ ಒಂದು ಟೀಮ್ನ ಅಂದ್ರೆ ರಚಿಸಿರ್ತಾರೆ ಬಿಗ್ ಬಾಸ್ ಟೀಮು. ಅಂದ್ರೆ ಫಿನಾಲೆಯಲ್ಲಿ ನಡೆಯೋದು ಹಂಗೆ, ಆ ಪ್ರೋಸೆಸ್ ಹೆಂಗೆ ಅಂದ್ರೆ ಈ ವೋಟಿಂಗ್ ಅನ್ನ ನೋಡ್ಕೋಣ ಅಂತ ಒಂದು ಟೀಮೇ ಇದೆ. ಅವರು ಅಲ್ಲಿ ಕುತ್ಕೊಂಡು ಕೌಂಟ್ ಮಾಡ್ತಾರೆ ಯಾರಿಗೆ ಎಷ್ಟು ಓಟು ಬೀಳ್ತಾ ಇದೆ, ಯಾರಿಗೆ ಆಯ್ತಾ ಯಾವ ತರ ಈಗ ಮಿಸ್ ಕಾಲಲ್ಲಿ ಓಟ್ ಬೀಳ್ತಾ ಇದೆಯಾ, ಜಿಯೋ ಸಿನಿಮಾದ ಆ್ಯಪಲ್ಲಿ ಓಟ್ ಆಗ್ತಾ ಇದಾರ, ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ಅವರು ಅದನ್ನ ಕ್ಯಾಲ್ಕುಲೇಟ್ ಮಾಡೋರು, ಅವರು ಅದನ್ನ ಲೆಕ್ಕಾಚಾರ ಹಾಕೋರು. ನಿಮಗೆ ಯಾರಿಗೂ ಗೊತ್ತಾಗಲ್ಲ. ಜಸ್ಟ್ ನಾವು ಒಂದು ಪೋಲ್ ಇಡ್ಬೋದಷ್ಟೇ, ಅದ್ರಲ್ಲಿ ಹೇಳ್ಬೋದು ನಾವು ಆಯ್ತಾ ಮೋಕ್ಷಿತನ್ಗೆ ಆಯ್ತಾ 75% ಓಟ್ ಬಂದಿದೆ, ತ್ರಿವಿಕ್ರಮ್ ಅವ್ರಿಗೆ 60% ಓಟ್ ಬಂದಿದೆ ಆಯ್ತಾ, ನಮ್ಮ ಹನುಮಂತುಗೆ 90% ಓಟ್ ಬಂದಿದೆ, ಈ ತರ ನಾವು ಹೇಳ್ಬೋದಷ್ಟೇ ಆಯ್ತಾ. ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ, ಯಾರಿಗೂ ಕೂಡ ಎಷ್ಟು ಓಟು ಯಾರಿಗೆ ಬೀಳ್ತಿದೆ ಅನ್ನೋದು ಏನು ಯಾರಿಗೂ ಗೊತ್ತಾಗಲ್ಲ. ನಾನು ಸುಮ್ಮನೆ ಒಂದು ವೆಬ್ಸೈಟ್ಗಳು ಹಾಕೋ ಪ್ರಕಾರವಾಗಿ ನಿಮಗೆ ಹೇಳೋಕೆ ನಾನು ಬರೋದಾದ್ರೆ ಇದೊಂದು ಗೊತ್ತಾ, ಇದು ತುಂಬಾ ಆಯ್ತಾ ನಿಯರೆಸ್ಟ್ ಕಾಲಲ್ಲಿ ಓಟ್ ಬರ್ತಿರೋದು ಯಾರಿಗೆ ಅಂತ ಒಂದು ವೆಬ್ಸೈಟ್ಗಳ ಪ್ರಕಾರವಾಗಿ ಒಂದು ಲೆಕ್ಕಾಚಾರವಾಗಿ ಹೇಳೋದಾದ್ರೆ ತುಂಬಾ ಕ್ಲೋಸ್ ಆಗಿ ಬರ್ತಾ ಇರೋ ಓಟುಗಳು ಅಂದ್ರೆ ಇವ್ರಿಗೆ ಯಾರಿಗೂ ಅಷ್ಟು ಆಯ್ತಾ ತುಂಬಾ ಒಂದು ದೊಡ್ಡ ಮೊತ್ತದ ಡಿಫ್ರೆನ್ಸ್ ಇದ್ದಂಗೆ ಓಟು ಬರ್ತಿದ್ದಾರೆ. ಯಾರ್ಯಾರಿಗಪ್ಪ ಅಂತಂದ್ರೆ ಮೋಕ್ಷಿತಾ, ತ್ರಿವಿಕ್ರಮ್, ಹನುಮಂತುಗೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ, ಹನುಮಂತುಗೆ ಹೈಯೆಸ್ಟ್ ಓಟ್ ಬರ್ತಾ ಇದೆ. ಹೈಯೆಸ್ಟ್ ಓಟು ಹನುಮಂತಗೆ ಬರ್ತಾ ಇದೆ. ಕಾರಣ ಇಷ್ಟೇ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಹನುಮಂತನ ಯಾಕೆ ವಿನ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ ನಮ್ಮ ಕರ್ನಾಟಕ ಜನತೆ ಅಂತಂದ್ರೆ ಕಾರಣ ಇಷ್ಟೇ, ಒಬ್ಬ ಸಿಂಪಲ್ ಮನುಷ್ಯನು ಕೂಡ ಬಿಗ್ ಬಾಸ್ ಮನೇಲಿ ಹೋಗಿ ವಿನ್ ಆಗ್ಬೋದು ಅಂತ ತೋರ್ಸಕ್ಕೆ. ಇಲ್ಲಿ ಇಡೀ ಕರ್ನಾಟಕ ಜನತೆ ಹನುಮಂತಗೆ ಯಾಕೆ ವೋಟ್
ಮಾಡ್ತಿದೆ ಅಂದ್ರೆ ಹನುಮಂತ ಆಯ್ತಾ ಒಬ್ಬ ಸಾಮಾನ್ಯ ಪ್ರಜೆ ಬಿಗ್ ಬಾಸ್ ಮನೇಲಿ ಹೋಗಿದ್ದಾನೆ, ಒಬ್ಬ ಹಳ್ಳಿಗಾಡಿನ ಹುಡುಗ ಆಯ್ತಾ, ಅವನು ವಿನ್ ಆಗ್ತಾನೆ, ಯಾರು ಹೋದ್ರು ಕೂಡ ವಿನ್ ಆಗ್ತಾನೆ ಅನ್ನೋದನ್ನ ತೋರ್ಸಕ್ಕೋಸ್ಕರವಾಗಿ ಹನುಮಂತಗೆ ಅಥವಾ ಓಟಿನ ಸುರಿಮಳೆ ಸುರಿತಾ ಇದೆ. ನೀವು ಈಗಲೂ ನಾನು ಹೇಳ್ತಿದ್ದೀನಿ, ಹನುಮಂತ ಅದೇ ರೀತಿ ತ್ರಿವಿಕ್ರಮ್, ಮೋಕ್ಷಿತಾ ಈ ಮೂರೂ ಜನಕ್ಕೂ ಕೂಡ ಕ್ಲೋಸೆಸ್ಟ್ ಓಟ್ ಬರ್ತಾ ಇದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಓಕೆ, ಭವ್ಯಗೌಡ, ಉಗ್ರಂ ಮಂಜು ಮತ್ತೆ ರಜತ್ ಈ ಮೂರೂ ಜನ ಈ ಒಂದು ಮೇಲ್ಗಡೆ ಇದ್ದಾರಲ್ವಾ, ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್, ಹನುಮಂತು ಈ ಮೂರೂ ಜನದ ಓಟನ್ನ ಟಚ್ ಮಾಡಕ್ಕೂ ಆಗಲ್ಲ, ಅಷ್ಟು ಮುಂದೆ ಇದ್ದಾರೆ ಅವರು. ಆ ಮೂರೂ ಜನ ಮುಂದೆ ಇದ್ದಾರೆ, ತುಂಬಾ ಕ್ಲೋಸ್ ಕಾಲಲ್ಲಿ ಮುಂದೆ ಇದ್ದಾರೆ. ಕಾರಣ ಇಷ್ಟೇ, ಹನುಮಂತನ್ನ ಒಬ್ಬ ಸಾಮಾನ್ಯ ಹುಡುಗ, ಒಬ್ಬ ಗ್ರಾಮೀಣ ಪ್ರತಿಭೆ ಮಾಡ್ಲೇಬೇಕು ಅಂತೇಳಿ ಓಟಿನ ಸುರಿಮಳೆನ ನಮ್ಮ ಹನುಮಂತಗೆ, ಸರಿನಾ? ತ್ರಿವಿಕ್ರಮ್ಗೂ ಇಷ್ಟೇ, ತುಂಬಾ ಚೆನ್ನಾಗಿ ಗೇಮ್ ಆಡಿದ್ದಾನೆ. ಅದಲ್ದೇನೆ ತ್ರಿವಿಕ್ರಮ್ ಕೂಡ ಒಬ್ಬ ಲಾರಿ ಡ್ರೈವರ್ ಮಗ, ತುಂಬಾ ಒಂದು ಕಷ್ಟದಿಂದ ಬಂದಿರುವಂತಹ ಹುಡುಗ. ಓಕೆ, ಅವನು ಒಂದು ಆಪರ್ಚುನಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಯುವಕರು, ಮೇನು ಯೂತ್ಸು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಓಟ್ ಹಾಕ್ತಾ ಇದ್ದಾರೆ. ಅದೇ ರೀತಿ ಮೋಕ್ಷಿತರಿಗೆ ಓಟ್ ಹಾಕಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, 10 ಸೀಸನ್ ನಿಂದ ಒಂದೇ ಒಂದು ಹೆಣ್ಮಗಳು ವಿನ್ ಆಗಿದ್ದಾಳೆ ಆಯ್ತಾ. ಇಲ್ಲಿವರೆಗೂ ಶ್ರುತಿ ಮೇಡಮ್ ಬಿಟ್ರೆ ಯಾವ ಹೆಣ್ಮಗಳು ಕೂಡ ವಿನ್ ಆಗ್ಲಿಲ್ಲ. ನಾವು ಸಂಗೀತ ಶೃಂಗೇರಿ ಅವರು ವಿನ್ ಆಗ್ತಾರೆ ಅಂತೇಳಿ ಅವ್ರನ್ನ ವಿನ್ ಮಾಡ್ಬೇಕು ಅಂತ ಆದಷ್ಟು ಟ್ರೈ ಮಾಡಿ ಓಟ್ ಹಾಕಿದ್ದು, ಬಟ್ ಆಗ್ಲಿಲ್ಲ. ಈ ಸರಿ ಮೋಕ್ಷಿತನ್ನ ಹೇಗಾದ್ರೂ ಮಾಡಿ ವಿನ್ ಮಾಡ್ಬೇಕು, ಒಂದು ಮಹಿಳಾ ಅಭ್ಯರ್ಥಿ ವಿನ್ ಆಗ್ಲಿ ಅನ್ನೋದಕ್ಕೋಸ್ಕರವಾಗಿ ಮೋಕ್ಷಿತನ್ಗೆ ಓಟಿನ ಸುರಿಮಳೆನೆ ಸುರಿಸ್ತಾ ಇದ್ದಾರೆ. ಇಲ್ಲಿ ತ್ರಿವಿಕ್ರಮ್ ಆಗ್ಬೋದು, ಅದೇ ರೀತಿ ಮೋಕ್ಷಿತಾ ಆಗ್ಬೋದು, ಹನುಮಂತನ್ಗೆ ಹತ್ರವಾಗೇ ಇದ್ದಾರೆ. ಅವ್ರ ವೋಟಿಂಗ್ಸು ತುಂಬಾ ಹತ್ರವಾಗಿದೆ ಆಯ್ತಾ. ನಿಮಗೆ ಇದು ತುಂಬಾ ಚೆನ್ನಾಗಿ ಗೊತ್ತಾಗಬೇಕು, ಈ ಕ್ಲೋಸ್ ಕಾಲ್ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಗೂಗಲ್ ಅಲ್ಲಿ ಹೋಗಿ ಆಯ್ತಾ, ಏನು ಬಿಗ್ ಬಾಸ್ ಕನ್ನಡ ಸೀಸನ್ 11 ವೋಟಿಂಗ್ ಅಂತಿದೆ, ಅದರ ವೋಟಿಂಗ್ ರಿಸಲ್ಟ್ ಅಂತ ನಿಮ್ಗೆ ಹಾಕಿದ್ರೆ ನಿಮಗೆ ಕೆಲವೊಂದು ವೆಬ್ಸೈಟ್ಗಳು ಅವ್ರದೇ ರೀತಿಲಿ ಹಾಕಿರ್ತಾರೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ಅವರು ವಿಡಿಯೋ ಮಾಡಿ ಹಾಕ್ತಾರೆ ಅಂದ್ರೆ ಅವರೊಂದು ಅನಲೈಸ್ ಮಾಡಿ ಹಾಕ್ತಾರೆ, ಬಿಟ್ರೆ ಅವರೊಂದು ಅವರ ಆಯ್ತಾ ಮನಸ್ಸಿಗೆ ಏನ್ ತೋಚುತ್ತೆ ಅದನ್ನ ಹಾಕ್ತಾರೆ, ಬಿಟ್ರೆ ವೋಟಿನ ರಿಸಲ್ಟ್ ಗೊತ್ತಿರೋದು ಯಾರಿಗೂ ಇಲ್ಲ. ಅದು ಬಿಗ್ ಬಾಸ್ ಟಿವಿಗೆ ಬಿಟ್ರೆ. ನಾನ್ ಯಾಕೆ ವೋಟಿಂಗ್ ಲಿಸ್ಟ್ ಬಗ್ಗೆ ನಾನು ಮಾತನಾಡಲ್ಲ ನನ್ನ ವಿಡಿಯೋದಲ್ಲಿ, ನಾನು ಯಾಕೆ ನನ್ನ ಚಾನಲ್ ಅಲ್ಲಿ ವೋಟ್ ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ಹೇಳಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಲ್ಲ ಅಂದ್ರೆ ಕಾರಣ ಇಷ್ಟೇ ಆಯ್ತಾ. ಅದು ನಾನು ಮಾಡಕ್ಕಾಗಲ್ಲ. ನಾವು ಬರೀ ಒಂದು ವೆಬ್ಸೈಟ್ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹಾಕ್ಬೋದಷ್ಟೇ, ಇಷ್ಟು % ವೋಟ್ ಬರ್ತಿರ್ಬೋದು ಅಂತೆ ಕಂತೆ. ನೀವು ಯಾರು ವರಿ ಆಗಬೇಡಿ. ನಾನು ಈಗಲೂ ಹೇಳ್ತಿದ್ದೀನಿ, ಮೋಕ್ಷಿತಾ ಫ್ಯಾನ್ಸ್ ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ವರಿ ಆಗಬೇಡಿ. ಮೋಕ್ಷಿತಾ ಆ ಟಾಪ್ 3 ಅಲ್ಲಿ ಬಂದೇ ಬರ್ತಾರೆ. ಅದೇ ರೀತಿ ಹನುಮಂತು ವಿನ್ ಆಗುವ ಚಾನ್ಸ್ ತುಂಬಾನೇ ಇದೆ. ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಕೂಡ ಆಯ್ತಾ ಕ್ಲೋಸೆಸ್ಟ್ ಕಾಲಲ್ಲಿದ್ದಾರೆ. ಏನೇ ಯಾರೇ ಸೋತ್ರು ಕೂಡ ಆಯ್ತಾ ಕ್ಲೋಸೆಸ್ಟ್ ಕಾಲಲ್ಲಿ ಸೋಲ್ತಾರೆ ಅಂತ ಹೇಳ್ಬೋದು. ಅದು ಹನುಮಂತು ಆಗಿರ್ಬೋದು, ಇಲ್ಲ ತ್ರಿವಿಕ್ರಮ್ ಆಗಿರ್ಬೋದು, ಒಂದು ಕ್ಲೋಸೆಸ್ಟ್ ಕಾಲಲ್ಲಿ ಒಂದು ಕ್ಲೋಸ್ ಓಟ್ಗಳಲ್ಲಿ ಆಯ್ತಾ ಸೋಲ್ತಾರೆ ಅಂತಾನೆ ಹೇಳ್ಬೋದು ಆಯ್ತಾ. ಇಲ್ಲಿ ಮೋಕ್ಷಿತಾ ಆಗಿರ್ಬೋದು, ಅದೇ ರೀತಿ ತ್ರಿವಿಕ್ರಮ್ ಆಗಿರ್ಬೋದು, ಹನುಮಂತು ಆಗಿರ್ಬೋದು, ಈ ಮೂರೂ ಜನ ಕೂಡ ಈ ಒಂದು ಏನು ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಯ್ತಾ ಟ್ರೋಫಿಯ ಹಿಡಿಯೋಕೆ ಮೂರು ಜನಕ್ಕೆ ಅರ್ಹತೆ ಇದೆ. ಅದರಲ್ಲಿ ಯಾರು ವಿನ್ ಆದ್ರೂ ಕೂಡ ನಾನಂತೂ ಆಯ್ತಾ ತುಂಬಾ ಹ್ಯಾಪಿ ಆಗ್ತೀನಿ. ನನಗೆ ಹನುಮಂತು ವಿನ್ ಆದ್ರೂ ಹನುಮಂತು ಸೂಪರ್, ತ್ರಿವಿಕ್ರಮ್ ವಿನ್ ಆದ್ರೂ ತ್ರಿವಿಕ್ರಮ್ ಸೂಪರ್, ಅದೇ ರೀತಿ ಮೋಕ್ಷಿತಾ ವಿನ್ ಆದ್ರೂ ಮೋಕ್ಷಿತನಿಗೂ ಸೂಪರ್. ನಾನು ಯಾಕೆ ಹೇಳ್ತಿದ್ದೀನಿ, ಈ ಮೂರೂ ಜನನ ಮಾತ್ರ ನಾನು ಯಾಕೆ ನಿಮಗೆ ನಿನ್ನೆಯಿಂದ ಹೇಳ್ತಿದ್ದೀನಿ ಅಂದ್ರೆ, ಹನುಮಂತನಾಗಿರ್ಬೋದು, ಮೋಕ್ಷಿತನಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ನನಗೆ ಬಂದಿರುವ ಒಂದು ಮಾಹಿತಿ ಪ್ರಕಾರವಾಗಿ ಏನಂದ್ರೆ, ಒಂದು ಏನು ವೆಬ್ಸೈಟ್ಗಳ ಪೋಲ್ ಪ್ರಕಾರವಾಗಿ ಆಯ್ತಾ ಈ ಮೂರೂ ಜನನೇ ಹೈಯೆಸ್ಟ್ ವೋಟಿಂಗ್ ಅಲ್ಲಿ ಇರೋದು. ಭವ್ಯಗೌಡ ಮತ್ತೆ ರಜತ್, ಉಗ್ರ ಮಂಜು ತುಂಬಾ ಕೆಳಗಡೆ ಇದ್ದಾರೆ. ಅವರಿಗೆ ವೋಟ್ ಹಾಕುವವರ ಸಂಖ್ಯೆ ಯಾಕೆ ಕಮ್ಮಿ ಆಗಿದೆ ಅಂದ್ರೆ ಕಾರಣ ಇಷ್ಟೇ, ಅಂದ್ರೆ ಕನ್ಸಿಸ್ಟೆನ್ಸಿಯಾಗಿ ವೋಟ್ ಹಾಕ್ತಾ ಉಳಿಸ್ಕೊಂಡು ಬಂದಿರೋದು ಮೋಕ್ಷಿತನ. ಅಂದ್ರೆ 12 ವಾರಗಳ ಕಾಲ ಒಬ್ಬ ಹೆಣ್ಮಗಳು ಪ್ರತಿ ವಾರ ಎಲಿಮಿನೇಷನ್ ಅಂದಾಗ ಅವರಿಗೆ ವೋಟ್ ಹಾಕಿ 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 ರೂಢಿಯಾಗಿದೆ. ಹಾಗಾಗಿ ಮೋಕ್ಷಿತನ ಅವತ್ತಿನಿಂದ ಇವತ್ತಿನವರೆಗೂ ಉಳಿಸ್ಕೊಂಡ್ ಬಂದಿರೋರು ಈಗ ಕೈ ಬಿಡಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ವೋಟ್ ಹಾಕಿ ಹಾಕ್ತಾರೆ. ಅದೇ ರೀತಿ ಹನುಮಂತನ ವಿಷಯಕ್ಕೆ ಬಂದ್ರೆ, ಹನುಮಂತನ ನೋಡುವ ದೃಷ್ಟಿಕೋನವೇ ಬೇರೆ. ನಮ್ಮ ಕರ್ನಾಟಕ ಜನತೆ ಒಬ್ಬ ಸಾಮಾನ್ಯ ಹುಡುಗರಿ ಆಯ್ತಾ, ಒಬ್ಬ ಹಳ್ಳಿಗಾಡಿನ ಹುಡುಗ, ಒಂದು ಬಡತನದಿಂದ ಬಂದಂತ ಹುಡುಗ ಬಿಗ್ ಬಾಸ್ ಮನೇಲಿ ಇದ್ದಾನೆ, ಸಾಮಾನ್ಯರಲ್ಲಿ ಸಾಮಾನ್ಯ ಆಗಿದ್ದಾನೆ. ನಾವು ಹುಡುಗ ವಿನ್ ಆಗ್ಲಿ, ಕರ್ನಾಟಕ ಅವನು ಓನ್ ಮಾಡ್ಕೊಂಡಿದೆ ಹನುಮಂತನ. ನಮ್ಮ ಹುಡುಗ ಉತ್ತರ ಕರ್ನಾಟಕದಲ್ಲಿ ವಿನ್ ಆಗ್ಲಿ, ಆಕಣ ಓಟು ಅಂತ ಆಗ್ತಾ ಇದ್ದಾರೆ. ಅದೇ ರೀತಿ ತ್ರಿವಿಕ್ರಮ್ ಅವ್ರ ವಿಷಯಕ್ಕೆ ಬಂದ್ರೆ, ನಾನು ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಈ ಸಮಯದಲ್ಲಿ. ತ್ರಿವಿಕ್ರಮ್ ಕೂಡ ಆಯ್ತಾ ಒಬ್ಬ ಸಾಧಾರಣ ಲಾರಿ ಡ್ರೈವರ್ ಮಗ. ಅದಲ್ದೇನೆ ನನಗೆ ಅವರ ತಾಯಿ ಬಗ್ಗೆ ತುಂಬಾ ಗೌರವವಿದೆ. ಯಾಕೆಂದ್ರೆ
ಚಿಕ್ಕ ಏಜಲ್ಲಿ ಮ್ಯಾರೇಜ್ ಆಗಿ ಆಯ್ತಾ ತುಂಬಾ ಕಮ್ಮಿ ಸಂಬಳ ತರುವಂತಹ ಗಂಡನ ಜೊತೆ 2 ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಆ ತಾಯಿ ಇವತ್ತಿಗೂ ಮಗನ ಯಶಸ್ಸಿಗೋಸ್ಕರ ಕಾಯ್ತಿದ್ದಾರೆ, ಮಗ ಗೆಲ್ಲಬೇಕು ಅಂತ ಕಾಯ್ತಿದ್ದಾರೆ. ಹಾಗಾಗಿ ನಾನು ನಮ್ಮ ತ್ರಿವಿಕ್ರಮ್ ಅವ್ರು ಕೂಡ ವಿನ್ ಆಗ್ಲಿ ಅಂತೀನಿ. ಅದೇ ರೀತಿ ನಮ್ಮ ಹನುಮಂತು ಕೂಡ ವಿನ್ ಆಗ್ಲಿ. ನಮ್ಮ ಮೋಕ್ಷಿತನ ಬಗ್ಗೆ ಹೇಳೋದಾದ್ರೆ ಸ್ವಂತ ತಮ್ಮನಿಗೆ ತಾಯಿಯಾದಂತಹ ಅಕ್ಕ ಆಯ್ತಾ, ತಮ್ಮನಿಗೆ ತಾಯಿಯಾದಂತಹ ಅಕ್ಕ ಮೋಕ್ಷಿತ. ಯಾಕೆಂದ್ರೆ ಚೆನ್ನಾಗಿರೋ ಮಕ್ಕಳನ್ನ ಸಾಕೋದು ಅದು ಬೇರೆ ಕಣ್ರಿ, ಯಾರು ಬೇಕಾದ್ರೂ ಸಾಕ್ಬೋದು. ಆದರೆ ತುಂಬಾ ಕಷ್ಟ ಸ್ಥಿತಿಯಲ್ಲಿ ಇರುವಂತಹ ಒಂದು ಆಯ್ತಾ ಎಂತ ಇಲ್ಲಿ ದೇವ್ರ ಮಗ ಅವನು ಆಯ್ತಾ, ಅಂತ ಒಂದು ಮಗುನ ಸಾಕೋದಿದೆಯಲ್ಲ ಅಂದ್ರೆ ನಾನು ಹ್ಯಾಂಡಿಕ್ಯಾಪ್ಟ್ ಅಂತಾನೂ ಹೇಳಲ್ಲ, ಅಂದ್ರೆ ಫಿಸಿಕಲಿ ಆಯ್ತಾ ಆಗದೆ ಇರುವಂತಹ ಹುಡುಗನ ಸಾಕೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ಅದು ಅವನು ಚಿಕ್ಕವನೇನಲ್ಲ, ಅವನಿಗೆ ತುಂಬಾ ವಯಸ್ಸಾಗಿದೆ ಆಯ್ತಾ, ಅಂದ್ರೆ ಸುಮಾರು ಒಂದು 20 ಮೇಲೆ ವಯಸ್ಸಾಗಿದೆ ಅವನಿಗೆ. ಅಂತ ಒಬ್ಬ ಹುಡುಗನ ಮಗು ತರ ಸಾಕೋದಿದೆಯಲ್ಲ ಅದು ತುಂಬಾನೇ ಕಷ್ಟದ ಕೆಲಸ. ಬಟ್ ನಾನು ಹೇಳ್ತೀನಲ್ಲ, ತಮ್ಮನಿಗೆ ತಾಯಿಯಾದ ಮೋಕ್ಷಿತ, ಅಂತ ಒಳ್ಳೆ ಗುಣಗಳು ಮೋಕ್ಷಿತನಿಗಿದಾವೆ. ಹಾಗಾಗಿ ಆ ಹೆಣ್ಣು ಮಗಳನ್ನ ನೋಡಿದಂತಹವರು ಯಾರ್ಯಾರು ಬಿಗ್ ಬಾಸ್ ಮನೆ ಜರ್ನಿ ನೋಡಿದ್ದಾರೆ ಇವತ್ತಿಗೂ ಹೇಳೋದು ತುಂಬಾ ಒಳ್ಳೆ ಕ್ಯಾರೆಕ್ಟರ್. ಯಾಕೆ ನಮ್ಮ ತ್ರಿವಿಕ್ರಮ್ ಅವರೇ ಮೊನ್ನೆ ಹೇಳಿದ್ರಲ್ಲ ಆಯ್ತಾ, ನಮ್ಮ ತ್ರಿವಿಕ್ರಮ್ ಅವರೇ ಹೇಳಿದ್ರೆ ಒಳಗಡೆ ಇರುವಂತ ಅಂದ್ರೆ ನಿನ್ನ ವ್ಯಕ್ತಿತ್ವ ಕತ್ತಿಯಂತೆ ಶಾರ್ಪು, ಅಂದ್ರೆ ಕತ್ತಿಯಂತೆ ಹರಿತವಾಗಿದೆ ಅಂತಂದ್ರೆ ಅಲ್ಲೇ ಗೊತ್ತಾಗತ್ತಲ್ವಾ. ತ್ರಿವಿಕ್ರಮ್ ಅವರೇ ಹೇಳ್ತಿದ್ದಾರೆ ನಮ್ಮ ಮೋಕ್ಷಿತನ ವ್ಯಕ್ತಿತ್ವ ಎಂಥದ್ದು ಅಂತ. ಹಾಗಾಗಿ ನಾನೆಲ್ಲರಿಗೂ ಹೇಳೋದಿಷ್ಟೇ, ಈ ವೋಟಿಂಗು ಅವ್ರಿಗೆ ಅಷ್ಟು ಬಂದಿದೆ, ಇವರಿಗೆ ತುಂಬಾ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ರಿಲೀಫ್ ಆಗಿರಿ, ತಲೆನೇ ಕೆಡಿಸ್ಕೋಬೇಡಿ ಆಯ್ತಾ. ಯಾರ್ಯಾರು ಎಷ್ಟೆಷ್ಟು ವೋಟ್ ಅಂತ ಹಾಕೊಂತಾರೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಇಷ್ಟೇ ಹೇಳೋದು, ನಾಳೆಯ ಮಧ್ಯಾಹ್ನ ಅಂದ್ರೆ ಶನಿವಾರ ಮಧ್ಯಾಹ್ನದ ತನಕ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ನಿಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ, ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ವೋಟ್ ಹಾಕಿಂತೀನಿ. ತುಂಬಾ ವೋಟ್ ಹಾಕ್ಬೇಕಾಗಿರೋದು ಯಾರಿಗೆ ಗೊತ್ತಾ, ತುಂಬಾ ಕ್ಲೋಸ್ ಕಾಲಲ್ಲಿ ಇದ್ದಾರೆ ಮೋಕ್ಷಿತ, ತ್ರಿವಿಕ್ರಮ್, ಹನುಮಂತು. ಈ 3 ಜನ ತುಂಬಾ ಆಯ್ತಾ ಕ್ಲೋಸ್ ಕಾಲಲ್ಲಿ ಇರೋದ್ರಿಂದ ನಿಮ್ಗೆ ಆಯ್ತಾ ವೋಟ್ ಹಾಕ್ಬೇಕು ಅನ್ಸಿದ್ರೆ ಈ 3 ಜನಕ್ಕೂ ವೋಟ್ ಹಾಕಿ, ಯಾರು ಬೇಕಾದ್ರೂ ವಿನ್ ಆಗ್ಲಿ ಅಂತೀನಿ ಆಯ್ತಾ. ಈ ವೋಟಿಂಗು ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅದು ಯಾವ್ದು ನಂಬೇಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.